ನಮಸ್ಕಾರ ಸ್ನೇಹಿತರೆ, ಇಂದು ನಾವು ವಿಜಯನಗರ ಸಾಮ್ರಾಜ್ಯದ ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿರುವ ಆಂಧ್ರ ಪ್ರದೇಶದ ಲೇಪಾಕ್ಷಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಬೆಂಗಳೂರಿನಿಂದ ಕೇವಲ 124 ಕಿಲೋಮೀಟರ್ ದೂರದಲ್ಲಿರುವ ಈ ತಾಣದಲ್ಲಿ ಇಂದಿಗೂ ವಿಜ್ಞಾನಕ್ಕೆ ಸವಾಲೊಡ್ಡುವ ರಹಸ್ಯಗಳಿವೆ. ಈ ದೇವಸ್ಥಾನವನ್ನು 16ನೇ ಶತಮಾನದಲ್ಲಿ ವಿರೂಪಣ್ಣ ಮತ್ತು ವೀರಣ್ಣ ಎಂಬ ಸಹೋದರರು ಈ ವೀರಭದ್ರ ಸ್ವಾಮಿ ದೇವಾಲಯವನ್ನು ನಿರ್ಮಿಸುತ್ತಾರೆ. ರಾಮಾಯಣ ಕಾಲದ ಜಟಾಯು ಪಕ್ಷಿ ಇಲ್ಲಿಯೇ ಬಿದ್ದಿದ್ದರಿಂದ ಇದಕ್ಕೆ ಲೇಪಾಕ್ಷಿ ಎಂದು ಹೆಸರು ಬಂದಿದೆ ಎಂಬ ಇತಿಹಾಸವಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆಗಳು ಯಾವುವೆಂದರೆ ನೇತಾಡುವ ಕಂಬ. ಈ ದೇವಸ್ಥಾನದ 70 ಕಂಬಗಳಲ್ಲಿ ಒಂದು ಕಂಬ ನೆಲವನ್ನು ಸ್ಪರ್ಶಿಸುವುದಿಲ್ಲ. ಇದರ ಕೆಳಗೆ ಬಟ್ಟೆಯನ್ನು ಇಟ್ಟರೆ ಸುಲಭವಾಗಿ ಹೊರತೆಗೆಯಬಹುದು. ಇದು ಅಂದಿನ ಇಂಜಿನಿಯರಿಂಗ್ ಚಮತ್ಕಾರ ಅಂತಾನೆ ಹೇಳಲಾಗುತ್ತದೆ. ಬೃಹತ್ ನಂದಿ ವಿಗ್ರಹ. ದೇವಾಲಯಕ್ಕೆ 200 ಮೀಟರ್ ಮೊದಲೇ ನೀವು ಭಾರತದ ಅತಿದೊಡ್ಡ ಏಕಶಿಲಾ ನಂದಿ ಪ್ರತಿಮೆಯನ್ನು ನೋಡಬಹುದು. ನಾಗಲಿಂಗ. 7 ಹೆಡೆಗಳ ಸರ್ಪದ ಕೆಳಗೆ ಇರುವ ಬೃಹತ್ ಶಿವಲಿಂಗದ ಕೆತ್ತನೆ ನಿಜಕ್ಕೂ ಅತ್ಯದ್ಭುತವಾಗಿದೆ. ಸೀತೆಯ ಹೆಜ್ಜೆಯ ಗುರುತು. ದೇವಾಲಯದ ಆವರಣದಲ್ಲಿ ಯಾವಾಗಲೂ ತೇವವಾಗಿರುವ ಒಂದು ಬೃಹತ್ ಹೆಜ್ಜೆ ಗುರುತಿದೆ. ಅದನ್ನು ಸೀತಾ ಮಾತೆಯ ಹೆಜ್ಜೆ ಎನ್ನಲಾಗುತ್ತದೆ. ಈ ಕ್ಷೇತ್ರಕ್ಕೆ ತಲುಪುವ ಮಾರ್ಗ. ನೀವೇನಾದರೂ ಬೆಂಗಳೂರಿನಿಂದ ಹೋಗುವುದಾದರೆ ಹೈದರಾಬಾದ್ ಹೈವೇ ಮೂಲಕ ಹೋಗಬಹುದು. ರೈಲಿನಲ್ಲಿ ಬರುವವರು ಹಿಂದೂಪುರ ನಿಲ್ದಾಣದಲ್ಲಿ ಇಳಿದು ಅಲ್ಲಿಂದ ಆಟೋ ಅಥವಾ ಬಸ್ ಮೂಲಕ ಹೋಗಬಹುದು. ಇತಿಹಾಸ ಮತ್ತು ಕಲೆಯ ಬಗ್ಗೆ ಆಸಕ್ತಿ ಇರುವವರು ಖಂಡಿತ ಭೇಟಿ ನೀಡಲೇಬೇಕಾದ ಜಾಗವಿದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.